ಗಾಯ್ಸ್, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಮ್ಮಮ್ಮ ರೆಡಿ ಆಗ್ತಿದ್ದಾರೆ, ಮನೆ ಗ್ರೂಪ್ ಪ್ರವೇಶಕ್ಕೆ ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ. ಏನ್ ಚಿಕ್ಕಿ, ಫುಲ್ ರೆಡಿ ಆಗ್ಬಿಟ್ಟಿದ್ಯಾ? ಸಿಂಪಲ್ ಸಿಂಪಲ್ ರೆಡಿ ಆಗೋದು. ಸಿಂಪಲ್ ಆಗ ಫುಲ್ ಗ್ರ್ಯಾಂಡ್ ಆಗಿ ರೆಡಿ ಆಗಿದೆಯಲ್ಲ. ನಾವೆಲ್ಲ ಸಿಂಪಲ್ ಇವತ್ತು ನೋಡಿ ಗೈಸ್, ನಾವು ಅಂದ್ರೆ ಒಂದು 5 ಒಂದು 10 ನಿಮಿಷದೊಳಗೆ ರೆಡಿ ಆಗ್ಬಿಡ್ತೀರ. ಬಟ್ ನಮ್ಮಮ್ಮ ನೋಡಿ, ರೆಡಿ ಆಗ್ಬೇಕು ಬೇಡ, ಗುರು ಪ್ರವೇಶ ಹೋಗ್ಬೇಕು. ಗುರು ಪ್ರವೇಶ ನಿಮ್ಮ ಅಪ್ಪನವರು ಅಣ್ಣನು ಮಗಳದು ಗುರು ಪ್ರವೇಶ ಹೋಗ್ಬೇಕು. ಏನ್ ಫುಲ್ ಮಿಂಚಿಂಗು, ಫುಲ್ ಪ್ಯಾರಲ್ 2-3 ಹಾಕೊಂಡಿದ್ದಂಗಿದ್ಯಾ? ಮತ್ತೆ ಹಂಗೆ ಕಾಣಿಸೋದು. ಇಲ್ಲ, ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸ್ತೈತೆ. ಕರೀತಾವ್ರು ನೋಡು, ಬೇಗ ಹೋಗ್ಬೇಕಂತೆ. ಊಟ ಏನಮ್ಮ ಮಾಡಿದ್ದೆ ಇವತ್ತು? ಊಟ ಏನ್ ಮಾಡಿದ್ದೆ ಇವತ್ತು? ಊಟ ನಾಷ್ಟ ಉಪ್ಪಿಟ್ಟು ಮಾಡಿದ್ಯಾ? ಉಪ್ಪಿಟ್ಟು ಮಾಡಿದಾರೆ ಇವತ್ತು ಮನೇಲಿ. ನೋಡೋಣ. ಉಪ್ಪಿಟ್ಟು ಕರೀತಾವ್ರು ನೋಡಮ್ಮ, ಹೋಗ್ಬೇಕಂತ. ನೀನ್ ಬೇಗ ಇಲ್ಲಿ ಅಲ್ಲಿ ಕಾಣಿಸ್ತೈತಲ್ಲ ಚೆನ್ನಾಗಿ, ಗೊತ್ತು ರೆಡಿ ಆಗಿದೆ ಅಂತ. ಹಾಯ್ ಗೆಳತಿಯರೇ, ಇವರು ನನ್ನ ಮಗ, ಮೈ ಸನ್. ನಾನ್ ನಿನ್ ಮಗನೆ ಎಷ್ಟಲ್ಲಿ ಹೇಳ್ತೀಯಾ? ನೋಡು, ಅಪ್ಪನ ಕಾಯ್ತಾವ್ರು ನೋಡು, ಬೇಗ. 5 ನಿಮಿಷ ಆಯ್ತಾ ರೆಡಿ? ಅವ್ರು ಬೇಗ ಕರೀತಾವ್ರೆ, ಬೇಗ ಹೋಗ್ಬೇಕಂತ ನೀನು. ಅವ್ರೇನ್ ಹಾಕ್ಬಿಡ್ತಾರೆ ಗಂಡಸರು, ಅವ್ರೇನ್ ಹಾಕ್ಬಿಡ್ತಾರೆ. ನಮ್ ತರ ಹೆಂಗಸ್ರು ಕಷ್ಟ, ಎಲ್ಲ ಕೆಲಸ ಮಾಡಿ ಅಲ್ಲ, ಅವ್ರೇನೋ ಮಾಡ್ಬಿಡ್ತಾರಪ್ಪ, ರೆಡಿ ಆಗ್ಬಿಡ್ತಾರೆ. ನಮ್ದಲ್ಲ ಇರೋದು. ಫುಲ್ಲು ರೆಡಿ ಆಗಿದ್ದಾರೆ ನಮ್ಮಮ್ಮ. ಇವತ್ತು ಮನೆ ಗ್ರೂಪ್ ಪ್ರವೇಶಕ್ಕೆ ಹೋಗ್ತಿದ್ದಾರೆ. ಹೋಗಿ ಬರೋದು. ಎಷ್ಟೊತ್ತು ಬರ್ತೀಯಮ್ಮ ಮನೆಗೆ ತಿರ್ಗ? ಸಾಯಂಕಾಲ? ಹಾಂ, ಬೇಗ ಬಂದ್ಬಿಡು. ಮಧ್ಯಾಹ್ನ ಊಟ ನಂಕ ಈಚ್ ಕಡೆ ತಿನ್ಲ ಎಲ್ಲಾದ್ರು? ಕಾಸು ಬಿರಿಯಾನಿ ಕಾಸು ನಾನು ಕಳಿಸ್ತೀನಿ. ಕಳ್ಸಿ, ಇವಾಗೆ ಕಳ್ಸು. ಮತ್ತೆ ಆಮೇಲೆ ಕಳಿಸ್ತೀನಿ ನೋಡಿ ಗೈಸ್, ನಾನಿರೋ ನಿಂಕೇನು ಭಯ ಅಂತಾರೆ. ಕಾಸು ಕಳ್ಸು ಅಂದ್ರೆ ಆಮೇಲೆ ಕಳಿಸ್ತೀನಿ ಅಂತಾರೆ. ಇವಾಗೆ ಕಳ್ಸು ನಂಕ. ಇಲ್ಲ, ಆಮೇಲೆ ಇವಾಗೆ ಕಳ್ಸ್ಬಿಡಮ್ಮ, ಇವಾಗೆ ಕಳ್ಸು. ಕಳ್ಸಿದ್ಯಾ ಬತ್ತು, ಇವಾಗೆ ಕಳ್ಸ್ಬಿಡು ನಂಕ. ಕಬೋರ್ಡ್ ಹಾಕು, ಆಮೇಲೆ ಮನೆ ಕಡೆ ಹುಷಾರು. ರೂಮಲ್ಲೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕ. ನಿನ್ ರೂಮಲ್ಲಿ ನೀನು ಓಕೆನಾ? ಅಲ್ಲಿ ಐರನ್ ಮಾಡಿ ಕೈತೆ ಬಟ್ಟೆಗಳು ಎತ್ ಕಬೋರ್ಡ್ ಒಳಗೆ ಇಟ್ಬಿಡು. ಅವೆಲ್ಲ ಮಾಡು ಸ್ವಲ್ಪ. ಮತ್ತೆ ಹೋಗ್ತಾ ಇದೆಯಾ ಇವಾಗ? ನೋಡಲ್ಲಿ ಕಾಯ್ತವ್ರು ನಿಂಗಾಗಿ. ಬಂದೆ 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 ಯಾವುದು? ನೋಡಲ್ಲಿರೋದು ಶೂ ಇಕ್ಕಿದ್ದಾಯ್ತು. ನೋಡಿ ಗೈಸ್, ನಮ್ಮಮ್ಮ ರೂಮು ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಇಟ್ಕೊಂತಾರೆ ರೂಮು ನೋಡಿ. ಅದೇ ನನ್ನ ರೂಮ್ ಏನಾನ ನೀವು ನೋಡ್ಬಿಟ್ಟಿದ್ದೀರ ಅಂದರೆ ಗೊತ್ತಲ್ಲ ಹೆಂಗಿರುತ್ತಂತ. ಚೆನ್ನಾಗೇ ಇರಲ್ಲ ನೋಡಿ. ಏನೇನಿದೆ ಇಲ್ಲಿ? ಟುವಾಲು, ಇಯರ್ಬಡ್ಸು, ಫೋನು, ಇದು ಸ್ಯಾರಿ, ಇಲ್ಲ. ರೂಮ್ ಯಾಕೆ ಹೇಳ್ತೀರಾ? ನನ್ನ ರೂಮು. ಹಾಂ ಹಾಂ, ಯಾಕ ಅಲ್ಲೋಗಿ ಆಫ್ ಮಾಡ್ಬೇಕಲ್ಲ? ಯಾಕೆ ನೀನು ಹಾಕ್ಬೋದಾಗಿತ್ತಲ್ಲ? ಇವ್ರು ನಾನು ಬರ್ತೀನಿ ಅಲ್ಲಿಗಿಟ್ಟ. ಮಾ ರೆಡಿ? ಹೋಗ್ಬರ್ತೀಯ? ಎಷ್ಟು ಗಂಟೆಗೆ ಬರ್ತೀಯ? ಕಾಸು ಕಳ್ಸಿ ಇವಾಗ. ಹೇಳಕ್ಕಾಗಲ್ಲ. ಕಾಸು ಕಳ್ಸ್ಬಿಡಿ.
ಕತ್ತೀನಿ ಹೋಗ್ಬಿಟ್ಟು ಕಳ್ಸಿ ಕಾಸು ಇವಾಗ ನೋ ಪಾಪ ಕೆಳಗೆ ಯಾಕನೋ ಹ್ಞೂ ಕಸ ಗುಡ್ಸ್ಬಿಟ್ಟು ಒರ್ಸ್ತವ್ರೆ ಕ್ಲೀನ್ ಈ ಕಡೆ ಹಿಂಗೆ ಹೋಗಕ್ಕ ಮುಳ್ಳಾಗಕ್ಕ ಹೌದಾ ಆ ಕೆಳಗಡೆ ಕ್ಲೀನಾಗಿ ಮಾಡ್ಕೊತಾರಪ್ಪ ಹ್ಞೂ ನಡಿ ಬಾ ಫ್ಯಾಮಿಲಿ ಎಲ್ಲ ಇರೋದು ಕಾಸು ಕಳ್ಸಿ ಇವಾಗ ಕಳಿಸ್ತೀನಿ ಮತ್ತೆ ನಾನು ಕುಚ್ಕಕ್ಕ ಹೋಗ್ತೀನಿ 200 ರೂಪಾಯಿ ಕಳ್ಸಿದ್ದು ಓಕೆ ನೋಡಿ ಹೆಂಗ ಇವಾಗ ಹಾರ್ಕೊಂಬಿಟ್ಟೈತೆ ಈಗ ಆವಾಗ ಒರೆಸ್ತಾ ಇದ್ರು ಮಣ್ಣಾಗೋಯ್ತು ಕಳ್ಸಿ ಇವಾಗ ಬೇಗ ಮಾಡ ಇವಾಗ ಅಷ್ಟಕ್ಕೆ ತಿಂತೀನಿ ನಾಷ್ಟಕ್ಕೆ ನೀನು ನಾಯಿ ಹೇಳೋದಿರ್ಲಿ ಕಳ್ಸು ಫಸ್ಟ್ ಕಾಸು ನಾನು ಕಳಿಸ್ತೀನಿ ಅಂದಮೇಲೆ ಕಳಿಸ್ತೀನಿ ಸರಿ ಹುಷಾರಾಗಿ ಹೋಗಮ್ಮ ರೋಡ್ ತರ್ಸ್ಬೇಕಾ ಹೋಗೋ ಯಾವ್ದು ಗಾಡಿ ಬರ್ತಲ್ಲ ಹೋಗು ಬೇಗ ಬಾಯ್ 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 ಹ್ಞೂ ಹಾಂ ಹಾಂ ಎಸ್ ನಮ್ಮಮ್ಮ ಹೋಗಿ ಬರ್ತಾರೆ ಮಧ್ಯಾಹ್ನ ಹಂಗೆ ಬರ್ತಾರೆ ಇನ್ನು ಒಬ್ಬನೇ ಇವತ್ತು ಮನೆಯಲ್ಲಿ ಫಸ್ಟು ನಾನು ರೂಮ್ ಕ್ಲೀನ್ ಮಾಡಬೇಕು ಡೋರ್ ಲಾಕ್ ಮಾಡಿ ಬಿಟ್ಟು ರೂಮ್ ಕ್ಲೀನ್ ಮಾಡೋ ಕೆಲಸ ಫಸ್ಟು ನೀಟಾಗಿ ಮಾಡಾಕ್ತೀನಿ ಇವಾಗ ನೋಡ್ಕೊಳ್ಳಿ ಹಿಂಗಿದೆ ನೋಡಿ ಯಾವ ಥರ ಇದೆ ಇನ್ನೊಂದು 5 ನಿಮಿಷ ಟೈಮ್ ಕೊಡಿ ನೋಡಿ ಹೆಂಗೆ ಮಾಡ್ತೀನಿ ನೋಡ್ಕೊಳ್ಳಿ ಫುಲ್ ರೆಡಿ ಆಗೋಗ್ಬೇಕು ಗೈಸ್ ನನ್ನ ರೂಮು ಕ್ಲೀನ್ ಮಾಡಿದ್ದಾಯಿತು ನೋಡಿ ಯಾವಾಗ ಹೆಂಗಿತ್ತು ಇವಾಗ ನೋಡಿ ಎಷ್ಟು ನೀಟಾಗೈತೆ ಇವಾಗ ಚೆನ್ನಾಗಿದೆ ನೋಡೋಕ್ಕೆ ಆವಾಗಲೇ ಒಂದಿಷ್ಟು ಚೆನ್ನಾಗಿತ್ತಿಲ್ಲ ಆ ಕೆಲಸ ಆಯಿತು ಮತ್ತು ಇನ್ನೇನು ಕೆಲಸ ಇದೆ ನಾಷ್ಟ ಉಪ್ಪಿಟ್ಟು ಮಾಡಿದ್ದಾರೆ ಬಟ್ ಆದರೆ ಬಿರಿಯಾನಿ ತಗೊಂಬರ್ತಾಯಿದ್ದಾರೆ ನಾಷ್ಟ ಉಪ್ಪಿಟ್ಟು ಮಾಡಿದ್ದಾರೆ ಆದರೆ ಉಪ್ಪಿಟ್ಟು ತಿಂತಾ ಇಲ್ಲ ನಮ್ಮ ಮಾವ ಬಿರಿಯಾನಿ ತೊಗೊಂಬರ್ತಾಯಿದ್ದಾರೆ ಬಿರಿಯಾನಿ ತಿನ್ನಬೇಕು ಇನ್ನೊಂದು 10 ನಿಮಿಷದಲ್ಲಿ ಬಿರಿಯಾನಿ ಬರುತ್ತೆ ಹೊಸಕೋಟೆಯಿಂದ ಬಿರಿಯಾನಿ ತೊಗೊಂಬರ್ತಾಯಿದ್ದಾರೆ ಬಿರಿಯಾನಿ ತಿಂದು ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡಬೇಕು ಗೈಸ್ ಬಿರಿಯಾನಿ ಬಂದಿದೆ ಫಸ್ಟು ಇವಾಗ ತಟ್ಟೆ ಎತ್ಕೊಬೇಕು ನಾನು ತಟ್ಟೆ ಎತ್ಕೊಂಡು ನೀರು ಹಿಡ್ಕೊಬೇಕು ನಾನು ಚೊಂಬಲ್ಲಿ ಕಾಣಿಸ್ತಾ ಇಲ್ಲ ಒಂದೇ ಸಪ್ರೇಟಾಗಿ ಚೊಂಬಿದೆ ನನ್ನ ರೂಮಲ್ಲೈತೆ ನನ್ನ ಚೊಂಬಿದು ಯಾವಾಗಲೂ ಇದೇ ಚೊಂಬಲ್ಲೇ ಕುಡಿಯೋದು ಇದಿರಬೇಕಿದೆ ನೋಡೋಣ ಹೆಂಗಿದೆಯೋ ಬಿರಿಯಾನಿ ಟೇಸ್ಟ್ ಮಾಡಿ ಹೇಳ್ತೀನಿ ನೀರು ಇರುತ್ತೆ ಇಲ್ಲಿ ಲೈಟ್ ಆಫ್ ಮಾಡಬೇಕು ಸುಮ್ಮನೆ ಲೈಟ್ ಹಾಕಿ ಬರುತ್ತೆ ಅಯ್ಯೋ ನೋಡಿ ತಟ್ಟೆನೇ ಬರ್ತಾಯಿದ್ದೀನಿ ತಟ್ಟೆ ಹಿಡ್ಕೊಂಡು ಗೈಸ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಬಿರಿಯಾನಿ ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಗೊತ್ತಿಲ್ಲ ಹೆಂಗಿರುತ್ತೋ ನಮ್ಮ ಮಾವ ತರಿಸಿರೋದು ಥ್ಯಾಂಕ್ಸ್ ಟು ನಮ್ಮ ಮಾವ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಮತ್ತು ಇಲ್ಲೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಗೈಸ್ ಬಿರಿಯಾನಿ ಅಂತೂ ತುಂಬ ಸಕ್ಕತ್ತಾಗಿತ್ತು ಮತ್ತು ಬಿತ್ತು ಯಾವ ನಮ್ಮಮ್ಮ ಮೂಲೆ ಮನೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನಾನು ತಿಂದಿರೋ ತೊಟ್ಟೆ ಇವಾಗ ನಾನೇ ತೊಳಿ ಗೈಸ್ ತಟ್ಟೆನೂ ತೊಳೆದಿದ್ದಾಯಿತು ಇವಾಗ ನೆಕ್ಸ್ಟ್ ಏನೋ ತಗೊಂಡು ಓಡಿಸ್ಬೇಕು ತಿಂದಿರೋದಾಗ ತಟ್ಟೆ ಹಂಗೆ ಇಕ್ಬೋದಾಗಿತ್ತು ಸುಮ್ಮನೆ ಮತ್ತೆ ನಮ್ಮಮ್ಮ ಬಂದರೆ ನಮ್ಮಮ್ಮಗೆ ತೊಳಿಬೇಕಲ್ಲ ಯಾರಾದ್ರೂ ತೊಳಿಬೇಕಲ್ಲ ಇವಾಗ ನಮ್ಮಮ್ಮ ಆದ್ರೂ ತೊಳಿಬೇಕು ಅದೇ ನಾನು ತಿಂದಿದ್ದ ತಟ್ಟೆ ನಾನೇ ತೊಳ್ಕೊಂಬಿಟ್ರೆ ನಮ್ಮಮ್ಮಗೆ ಸ್ವಲ್ಪ ಕೆಲಸ ಕಡಿಮೆ ಆದಂಗೆ ಆಗುತ್ತಲ್ಲ ತಟ್ಟೆ ತೊಳೆದೆಲ್ಲ ಇವಾಗ ತೊಟ್ಟೆ ತೊಳಿಬೇಕಾದ್ರೆ ನಂಗೆ ಅನಿಸ್ತು ನಾನು ಆವಾಗ ಗುಂಟೂರಾಗಿರ್ಬೇಕಾದ್ರೆ ಗುಂಟೂರಿಗೆ ನಾನೇ ಹೋಗಿದ್ದೆ ಹೇಳ್ತೀನಿ ಗುಂಟೂರಿಗೆ ಹೋಗಿದ್ದು ಮಾಸ್ಟರ್ ಮೈಂಡ್ಗೆ ಸೇರ್ಕೊಂಡಿದ್ದೆ 2023ದಲ್ಲಿ CA ಕೋರ್ಸಿಗೆ ಸೇರ್ಕೊಂಡಿದ್ದೆ ಆವಾಗ ಒಂದು 3-4 ಮಂತ್ ಅಲ್ಲಿದ್ದೆ ಆವಾಗ ನನ್ನ ತಟ್ಟೆ ನಾನೇ ತೊಳೆದು ಅಭ್ಯಾಸ ಇತ್ತು ಮತ್ತು ಪಿ ಜಿದಲ್ಲಿ ಸುಮಾರು ವರ್ಷ ಪಿ ಜಿದಲ್ಲಿದ್ದೆ ಆವಾಗ್ಲೂ ನನ್ನ ತಟ್ಟೆ
ತೊಳೆದು ಆವಾಗ ನನ್ನ ತಟ್ಟೆ ತೊಳೆದು ಅಭ್ಯಾಸ. ಆವಾಗ ಪಿ ಜಿದಲ್ಲಿ ಇರಬೇಕಾದ್ರೆ ಎಷ್ಟೊಂದು ಪಿ ಜಿದಲ್ಲಿದ್ದೀನಿ ಗೊತ್ತಾ ಗೈಸ್. 2021ರಿಂದ 6 ತಿಂಗಳು ಮನೇಲಿದ್ದರೆ 6 ತಿಂಗಳು ಪಿ ಜಿದಾಗ ಇರ್ತಿದ್ದೆ ಆವಾಗೆಲ್ಲ 3 ವರ್ಷ ಅಲ್ಲಿ ಕೆಲಸ ಮಾಡಿದ್ದೆ ಕೋರಮಂಗಲದಲ್ಲಿ ಆಡಿಟ್ರ್ ಆಫೀಸಲ್ಲಿ. 6 ತಿಂಗಳು ಪಿ ಜಿದಾಗಿರೋದು, 6 ತಿಂಗಳು ಮನೇಲಿರೋದು. ಇವಾಗಲೂ ಪಿ ಜಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಕೆಲಸ ಮಾಡ್ತಾ ಇರೋದು ಬಂದು JP ನಗರದಲ್ಲಿ. JP ನಗರ ಮಿನಿ ಫಾರೆಸ್ಟ್ ರೋಡು. ಅಲ್ಲಿಂದ ಇಲ್ಲಿಗೆ ಅಪ್ ಆ್ಯಂಡ್ ಡೌನು. ಈ ನಡುವೆ ತುಂಬ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾಯಿದೆ. ನೋಡೋಣ. ಮನೇಲಿ ನೆನ್ನೆ ನಮ್ಮಮ್ಮ ಹೇಳಿದ್ದೀನಿ ಪಿ ಜಿಗೆ ಹೋಗ್ತೀನಿ ನಾನು, ಅಲ್ಲೇ ಇರ್ತೀನಿ, ಪಿ ಜಿದಲ್ಲೇ ಇರ್ತೀನಿ. ಕಾಸ್ಟು ಅಷ್ಟೇ ಆಗುತ್ತೆ ಗೈಸ್. ಇವಾಗ ನೋಡಿ, ಬೆಳಗ್ಗೆ ಡೈಲಿ ವಾರಕ್ಕೊಂದ್ಸಲಿ ಪೆಟ್ರೋಲ್ ಹಾಕ್ಸ್ತೀನಿ. ವಾರಕ್ಕೆ ಒಂದ್ಸಲಿ ಪೆಟ್ರೋಲ್ ಹಾಕ್ಸಿದ್ರೆ ಎಷ್ಟು 1000 ರೂಪಾಯಿ ಆಗುತ್ತೆ. 1000 ರೂಪಾಯಿಗೆ ಹಾಕ್ಸಿದ್ರೆ ವಾರ ಎಲ್ಲ ಆಗುತ್ತೆ. 4 ವಾರ ಇರೋದು ತಿಂಗಳಿಗೆ. 4000 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ತೀನಿ. ಅದೇ ಮತ್ತು ಮಧ್ಯಾಹ್ನ ಹೊತ್ತು ಊಟಕ್ಕೆ 100 ರೂಪಾಯಿಗೆ ಡೈಲಿ 100 ರೂಪಾಯಿ ಖರ್ಚು ಮಾಡ್ತೀನಿ. 100, 150, 200 ಆ ಥರ ಆಗಿಬಿಡುತ್ತೆ. ಹಂಗೆ ಲೆಕ್ಕಕ್ಕೆ ನೋಡೋದಾದರೆ 10,000 ರುಪೀಸ್ ಖರ್ಚಾಗ್ತದೆ. ಅದೇ ಪಿ ಜಿದಾಗಿದ್ದರೆ ಸೇಮ್ ಅಷ್ಟೇ ಕಾಸ್ಟ್ ಬರುತ್ತೆ ಗೈಸ್. ಪಿ ಜಿದಲ್ಲಿದ್ರೂ ರೆಂಟು ಒಂದು 6,000-7,000, 8,000 ಆ ಥರ ಪಿ ಜಿ ರೆಂಟ್ ಇರುತ್ತೆ. ಮತ್ತು ಪಿ ಜಿದಾದ್ಮೇಲೆ ಇನ್ನೂ ಖರ್ಚುಗಳು ಜಾಸ್ತಿ ಇರುತ್ತೆ. ಡೈಲಿ ಊಟ ಪಿ ಜಿದಲ್ಲಿ ತಿನ್ನೋಕ್ಕಾಗಕ್ಕಿಲ್ಲ. ಈಚೆ ಹೋಗೋದು, ಈಚೆ ತಿನ್ನೋದು. ಅಟ್ಲೀಸ್ಟು 3 ಟೈಮಲ್ಲಿ 1 ಟೈಮನ್ನು ಈಚೆ ತಿಂತೀವಿ. ಅಲ್ಲಿ ಕಾಸ್ಟ್ ಅಲ್ಲಿಗೆ ಬರುತ್ತೆ. ಬಟ್ ಏನಂದರೆ ಟ್ರಾಫಿಕ್ ಒಂದು ಹೋಗೋದು, ಟ್ರಾಫಿಕ್ ಒಂದು ಡೈಲಿ ಅಪ್ ಆ್ಯಂಡ್ ಡೌನು. ಬೆಳಗ್ಗೆಯಿಂದ ಮನೆಯಿಂದ ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಲ್ಲಿಂದ ಇಲ್ಲಿಗೆ ಬರೋದು, ಅದೊಂದು ಫುಲ್ ಟಯರ್ಡ್ ಆಗೋಗುತ್ತೆ ಅಷ್ಟೇ. ಅದೊಂದು ಆವಾಗ ಅಲ್ಲಂದರೆ ಕೋರಮಂಗಲದಾಗ ಅಂದಿದ್ರೆ ತುಂಬ ಜನ ಹುಡುಗರಿದ್ರಲ್ಲಿ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರ ಹುಡುಗರ ಜೊತೆಗೂ ಇದ್ದೆ ನಾನು ರೂಮಲ್ಲಿ. ಒಂದು 6 ತಿಂಗಳು 1 ವರ್ಷನ ನಾನು, ಕಾರ್ತಿಕ್, ಸಂದೀಪು 3 ಜನ ರೂಮ್ ಮಾಡ್ಕೊಂಡಿದ್ವಿ ಆವಾಗ. ಇವಾಗ ಅವರೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಚೆನ್ನಾಗಿರುತ್ತೆ ಗೈಸ್ ಹುಡುಗರ ಜೊತೆಗೆ ಪಿ ಜಿದಲ್ಲಿ ಪಿ ಜಿದಲ್ಲಿ. ಅದು ಬಿಟ್ಟರೆ ರೂಮಲ್ಲಿ ನಾವು ಹುಡುಗರೆಲ್ಲ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ. ಯಾವ ಮೂವಿ ಬರೋಕ್ಕಿಲ್ಲ, ಮೂವಿಗಳಿಗೆ ಹೋಗ್ತಾಯಿದ್ರಿ. ನೈಟ್ 9 ಗಂಟೆಗೆ 10 ಗಂಟೆಗೆ ಶೋ ಮೂವಿ ಇದ್ದರೆ 10 ಗಂಟೆಗೆ ಹೋಗ್ತಾಯಿದ್ರಿ. ಒಂಥರ ಮೆಮೊರೀಸ್ ಎಲ್ಲ ಇವಾಗ ಹೆಂಗಿದೆ. ಇವಾಗ ಹೆಂಗಿದೆ ಅಂದರೆ, ಬೆಳಗ್ಗೆ ಎದ್ದೋಡು, ಜಿಮ್ಗೆ ಹೋಗು, ಮನೆಗೆ ಬಾ, ರೆಡಿ ಆಗು, ಆಫೀಸ್ಗೆ ಹೋಗು, ಸಂಜೆ ಮನೆಗೆ ಬಾ, ತಿನ್ನು, ಮಲ್ಕೋ. ಇದೇ ಜೀವನ ಇದ್ದಿದ್ದು. ಅದೇ ನಾನು ರೂಮಲ್ಲಿ ಇರಬೇಕಾದ್ರೆ ಹೆಂಗಿತ್ತು ಗೊತ್ತಾ? ಸೂಪರಾಗಿತ್ತು. ಹುಡುಗರ ಜೊತೆಗೆ ಮೂವಿಗೆ ಹೋಗೋದು, ಅಲ್ಲಿ ಟ್ರಿಪ್ ಹೋಗೋದು. ಅವಾಗ ತುಂಬ ಟ್ರಿಪ್ ಹೋಗ್ತಾಯಿದ್ದೆ. 3 ತಿಂಗಳು ಇಲ್ಲ 4 ತಿಂಗಳಿಗೆ ಒಂದ್ಸಲ ಟ್ರಿಪ್ ಹೋಗ್ತಾಯಿದ್ದೆ. ನಾವೆಲ್ಲ ಹುಡುಗರೆಲ್ಲ ಪ್ಲ್ಯಾನ್ ಮಾಡಿ ಟ್ರಿಪ್ ಹೋಗ್ತಿದ್ರಿ. ಅವಾಗ ಚೆನ್ನಾಗಿತ್ತು. ರೂಮಲ್ಲೂ ಆರಾಮಾಗಿ ಕಾಮಿಡಿಗಳು ಮಾಡಿಕೊಂಡು ಸಖತ್ತಾಗಿತ್ತು. ಆವಾಗೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಬ್ಲಾಗಿಂಗ್ ಅಂತ ನನಗೆ ಅನಿಸುತ್ತೆ. ಬಟ್ ಮಾಡೋಕ್ಕಾಗಿಲ್ಲ. ಅವಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಹುಡುಗರೆಲ್ಲ ಇದ್ರ ಜೊತೆಗೆ ಅವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇವಾಗಲೂ ನೋಡೋಣ, ಪಿ ಜಿಗೆ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀನಿ. ನಮ್ಮ 2 ಹುಡುಗರು ಬಂದುಬಿಟ್ರೆ ಸಾಕು, ಕಾರ್ತಿಕ್ ಮತ್ತು ಸಂದೀಪು ಪಕ್ಕ. ಅವರು ಇವಾಗ ಬೆಂಗಳೂರಲ್ಲೇ ಕೆಲಸ ಮಾಡ್ತಾಯಿರೋದು. ಅವ್ರದ್ದೆಲ್ಲ ಊರೆಲ್ಲ ಬಂದುಬಿಟ್ಟು ಕೋಲಾರ, ಈ ಕಡೆ ಇನ್ನೊಂದು ಬೇರೆ ಕಡೆ ಬೆಂಗಳೂರಲ್ಲಿ. ಅವರು ಇವಾಗ ಇರೋದು ಸದ್ಯಕ್ಕೆ. ಸಂದೀಪ್ ಅನ್ನೋನು ಪಿ ಜಿದಲ್ಲಿ ಇರೋದು, ಕಾರ್ತಿಕ್ ಅನ್ನೋನು ಮನೆ ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ. ಬಟ್ ಅವರೆಲ್ಲ ಬರ್ತೀನಿ ಅಂದಿದ್ರೆ ನಾನು ಬರೋಕ್ಕೆ ರೆಡಿ ರೂಮ್ಗೆ. ಎಂಜಾಯ್ ಮಾಡಬೇಕು ಗುರು. ಲೈಫ್ ಇರೋದೊಂದು ಲೈಫು. ಏನು ಮಾಡಯ್ಯ, ಡೈಲಿ 365 ದಿನ ಆಫೀಸ್ಗೆ ಹೋಗ್ತೀನಿ, ಬರ್ತೀನಿ. ಅದೇ ಆಗೋಯ್ತು ಜೀವನ 1.5 ವರ್ಷದಿಂದ. ಏನಿಲ್ಲ ಅಂದ್ರೂ ಬೆಳಗ್ಗೆ ಎದ್ದೋಳು, ಆಫೀಸ್ಗೆ ಹೋಗು, ಮನೆಗೆ ಬಾ, ತಿನ್ನು, ಮಲಗು. 365 ದಿನ. 1.5 ವರ್ಷ ಆಯಿತು ಆಫೀಸ್ಗೆ. 1.25 ವರ್ಷ, 2 ವರ್ಷ ಹತ್ತತ್ರ ಆಯಿತು ಆಫೀಸ್ ಸೇರಿಕೊಂಡು. ಬೇರೆ ಇದ್ದೇ ಆಗೋಯ್ತು ನನ್ನ ಜೀವನ. ಇದು ಬಿಟ್ಟು ಏನು ಒಂದು ದಿನ ರಜೆ ಸಿಗುತ್ತೆ. ಒಂದು ದಿನ ಏನು ಮಾಡಯ್ಯ, ಒಂದು ದಿನದಲ್ಲಿ ಟ್ರಿಪ್ಪೆಲ್ಲೂ ಹೋಗೋಕ್ಕೂ ಆಗೋಕ್ಕಿಲ್ಲ ಒಂದು ದಿನದಲ್ಲಿ. ಅದಕ್ಕೆ ನೋಡೋಣ, ಇನ್ಮೇಲೆ ಟ್ರಿಪ್ಗಳು ತುಂಬ ಟ್ರಿಪ್ ಮಾಡಬೇಕು. ತಿಂಗಳಿಗೆ ಅಟ್ಲೀಸ್ಟ್ ಒಂದನ ಟ್ರಿಪ್ ಹೋಗಬೇಕು. 30 ದಿನದಲ್ಲಿ 2 ದಿನ ಆರಾಮಾಗಿ ಪೀಸಾಗಿ ಎಲ್ಲಾದರೂ ಹೋಗಬೇಕು. ಬೈಕ್ ಇದೆ, ಬುಲೆಟ್ ಇದೆ, ತಗೊಂಡು 1 ವರ್ಷ ಆಯಿತು. ಎಲ್ಲೂ ಹೋಗಲ್ಲ, ಆಫೀಸು ಮನೆ. ಅದನ್ನ ಎತ್ಕೊಂಡು ಎಲ್ಲಾದರೂ 1 ಡೇ ಟ್ರಿಪ್ಪು ಆ ಥರ ಹೋಗಬೇಕು. ನಮ್ಮ ಹುಡುಗರು ಇವಾಗ ಗಾಡಿ ಎಲ್ಲ ತೊಗೊಂಡಿದ್ದಾರೆ. ಹೇಳಿದ್ರೆ ಬರ್ತಾರೆ ಅವರು. ಆರಾಮಾಗಿ ಲಾಂಗ್ ಡ್ರೈವ್ ಎಲ್ಲ 1 ಡೇ ಟ್ರಿಪ್ಪು ಹೋಗ್ಬೋದು.
ಗಾಯ್ಸ್ ಮಧ್ಯಾಹ್ನ 2 o'clock ಆಯಿತು, ಅಮ್ಮ ಇನ್ನೂ ಬಂದಿಲ್ಲ. ಊಟ ಏನು ಮಾಡಿದ್ದಾರೆ, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದಾರೆ, ಅದೇ ಸ್ವಲ್ಪ ಇದೆ, ಅದೇ ತಿನ್ನಬೇಕು ಇವಾಗ. ಉಪ್ಪಿಟ್ಟು ನಾನು ತಿನ್ನೋಕ್ಕಿಲ್ಲ, ಬಟ್ ಇರೋದು ಅದೇ ಉಪ್ಪಿಟ್ಟು ಇವಾಗ ಸದ್ಯಕ್ಕೆ. ನೋಡೋಣ ಎಲ್ಲನ ಈಚೆ ಹೋಗಿ ಏನಾದರೂ ಕುಷ್ಕ ಕಬಾಬು ಏನಾದರೂ ತಿನ್ಕೊಂಡು ಬರೋಣ. ಗೈಸ್ ಹಂಗೆ ಊಟ ತಿನ್ಕೊಂಡು ಕುಷ್ಕ ಕಬಾಬು ಬರಬೇಕಾದ್ರೆ ಹಾಲು ಪ್ಯಾಕೆಟ್ ತಂದಿದ್ದೀನಿ. ಹಾಲು ಕಾಯಿಸ್ಕೊಂಡು ಇವಾಗ ಕುಡಿಬೇಕು. ಬೊಟ್ಲು ಎಲ್ಲಿಕ್ಕಿದ್ದಾರೆ ನಮ್ಮಮ್ಮ, ಸಿಗ್ತಾನೆ ಇಲ್ಲ. ಇಲ್ಲೊಂದಿದೆ, ತೊಳೆದಿಲ್ಲ, ಇನ್ನು ತೊಳೆದೇ ಇಲ್ಲ. ಇದು ಬೆಳಗ್ಗೆ ಟೀ ಮಾಡಿರೋದು. ಕರೆಂಟ್ ಸ್ಟವ್ ಮೇಲೆ ಇಕ್ಕಿದ್ದೀನಿ. ಈ ಚಿಕ್ಕದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ನೋಡೋಣ, ಹಾಲು ಪ್ಯಾಕೆಟ್ ಇಟ್ಟು ತಟ್ಟೋಣ. ಇದು ಆಯಿತು ಬಸ್. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಆಫೀಸಲ್ಲಿ ಇರಬೇಕಾದ್ರೆ 11 ಗಂಟೆಗೆ ಡೈಲಿ ಟೀ ಕುಡಿತಾ ಇದ್ದೆ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಬೆಳಗ್ಗೆಯಿಂದ ಕುಡ್ತಿಲ್ಲ. ಅದಕ್ಕೆ ಇವಾಗ ಬರಬೇಕಾದ್ರೆ ಹಂಗೆ ಹಾಲು ತೊಗೊಂಡು ಬಂದೆ. ಟೀ ಕುಡಿಯೋಕ್ಕಿಲ್ಲ, ಹಾಲೇ ಕುಡ್ಕೊತೀನಿ ಅಷ್ಟೇ. ಚಿಕ್ಕದು 1/4 ಲೀಟ್ರ್ ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೆ. ಯಪ್ಪ, ಏನು ಗುರು ಇಷ್ಟು ಬೇಗ ಆಗೋಯ್ತು, ಬಾಯ್ಲ್ಡೇ ಆಗೋಯ್ತು. ಜಸ್ಟ್ 1 ನಿಮಿಷ, ಜಾಸ್ತಿನೇ ಇಲ್ಲ. 1200 ಸ್ಪೀಡಾಗಿ ಇಕ್ಕಿ 1 ನಿಮಿಷಕ್ಕೆ ಬಾಯ್ಲ್ ಆಗೋಯ್ತು. ಅದೇನು ಹಾಲು ಬೆಂದಿರುತ್ತೋ ಬಾಯ್ಲ್ಡ್ ಆಗಿರುತ್ತೋ ಇಲ್ಲೋ ಡೌಟ್ ಆಗ್ತಾಯಿದೆ. ಬಟ್ ಬುರ್ಗೆಲ್ಲ ಬಂತು. ಬಟ್ ಪ್ರಾಪರಾಗಿ ಬಾಯ್ಲ್ಡ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಬಿಸಿ ನಾನು ಆಯ್ತಾ, ಇದು ಬಿಸಿ ಇಲ್ಲ, ಎತ್ಬೋದು. ಬಿಸಿ ಏನು ಅಷ್ಟೊಂದಿಲ್ಲ, ಕೈಯಲ್ಲೇ ಎತ್ಬೋದು, ಸೈಡಲ್ಲಿ ಬಿಸಿ ಇರೋಕ್ಕಿಲ್ಲ. ಆಯಿತು, ಸಾಕಿಷ್ಟೇ ಹಾಲು. 6:15 ಆಯಿತು, ಇನ್ನೂ ಅಮ್ಮ ಬಂದಿಲ್ಲ. ಈಗ ನಾನು ಇವಾಗ ತಾನೇ ಎದ್ದು ಜಿಮ್ಗೆ ಹೋಗ್ಬೇಕು ಅಂದ್ಬಿಟ್ಟು ನಾವು ಅಮ್ಮ ರೂಮ್ಗೆ ಬಂದೆ. ಗೀಝರ್ ಹಾಕಿದ್ದೀನಿ. ಒಂದು 2 ಮಿನಿಟ್ಸು ನೀರು ಕಾದಿದ್ದಾದ್ಮೇಲೆ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಜಿಮ್ ಕಡೆ ಹಂಗೆ ಹೋಗಬೇಕು. ಸ್ವಲ್ಪ ಹೊತ್ತು ಜಿಮ್ಮಲ್ಲಿ ವರ್ಕೌಟ್ ಮಾಡಿಬಿಟ್ಟು ಮನೆಗೆ ಬರಬೇಕು. ಮುಖ ತೊಳೆದಿದ್ದಾಯಿತು. ಈಗ ಸ್ವೆಟ್ರ್ ಒಂದು ಹಾಕ್ಕೊಂಡು ಜಿಮ್ ಕಡೆ ಹೋಗಬೇಕು. ತುಂಬ ದಿನ ಆಯಿತು ಜಿಮ್ ಕಡೆ ಹೋಗಿ ಜಿಮ್ಗೆ ಹೋಗಿ ಸ್ವಲ್ಪ ನಾರ್ಮಲ್ ಎಕ್ಸಸೈಸ್ ಮಾಡಿಕೊಂಡು ಮನೆ ಕಡೆ ಬರೋದೇ ಕೆಲಸ ಇವಾಗ. ಓಕೆ ಗೈಸ್, ಸಿ ಯು ಜಿಮ್ಮಲ್ಲಿ ಸಿಗೋಣ. 6:30 ಬೇರೆ ಆಗೋಯ್ತು. ಲೈಟೆಲ್ಲ ಆನ್ ಮಾಡೋಣ ಈಚೆಗಡೆದು. ಗೈಸ್ ಮತ್ತು ಇಲ್ಲಿ ಟೆರೆಸ್ ಮೇಲೆ 2 ಲೈಟ್ ಇದೆ. ಇಲ್ಲೊಂದಿದೆ, ಮೇಲೆ ಒಂದಿದೆ, ಇದೊಂದು ಮತ್ತು ಅಲ್ಲೊಂದು ಕಾಣಿಸ್ತಿದೆಯಲ್ಲ, ಅದೊಂದು 2 ಆನ್ ಮಾಡೋಣ. ನೋಡಿ, ಇಲ್ಲಿ ಆನ್ ಆಯಿತು. ಎಲ್ಲಿ ಆನ್ ಆಗಿದೆ? ಹಾಂ, ಆನ್ ಆಯಿತು. ಮತ್ತು ಆ ಕಡೆ ಕೆಳಗೆ ಇರೋದು ಅದು ಆನ್ ಆಯಿತು, ಮೇಲೆ ಅದು ಆನ್ ಆಯಿತು. ಸಾಯಂಕಾಲ ಲೈಟ್ ಆನ್ ಮಾಡಿದ್ದೆಲ್ಲ ಆಯಿತು. ಇನ್ನೇನಿದ್ರೂ ಜಿಮ್ಗೆ ಹೋಗೋದು ಒಂದೇ ಬಾಕಿ ಇರೋದು. ಈಗ ನಾನು ಕರೆಂಟ್ ವೆಯ್ಟ್ ಎಷ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡೋಣ. ಹಾಂ, ಬಂತು. ಕರೆಂಟ್ ವೆಯ್ಟು 62.7.
ಹಾಯ್ ಬ್ರೋ. ಯಾ ಐಮ್ ಗುಡ್ ಬ್ರೋ. ಗೈಸ್ ವರ್ಕೌಟ್ ಮುಗೀತು ಇವತ್ತು. ಗೈಸ್ ಇವತ್ತು ವರ್ಕೌಟ್ ಇಷ್ಟೇ, ಸಂಡೇ ಇವತ್ತು. ಮನೇಲಿ ಬೆಳಗ್ಗೆಯಿಂದ ಮನೇಲಿ ಇದ್ದೀನಿ ಅಂದ್ಬಿಟ್ಟು ಬೆಳಗ್ಗೆಯಿಂದ ಮನೇಲಿದ್ದು ಬೋರ್ ಆಗೋಗಿತ್ತು. ಸುಮ್ಮನೆ ಈ ಕಡೆ ಜಿಮ್ ಕಡೆ ಒಂದು ಹಾಫ್ ಆನ್ ಅವರ್ ಬಂದೆ, ಎಕ್ಸಸೈಸ್ ಮಾಡಿದೆ. ಈಗ ಮನೆಗೆ ಹೋಗಬೇಕು, ಮನೆಗೆ ಹೋಗ್ತಾಯಿದ್ದೀನಿ ಇವಾಗ. ಮುಗೀತು, ಹಾಫ್ ಆನ್ ಅವರು ಆಯಿತು. ಗೈಸ್ ಅಮ್ಮ ಬೆಳಗ್ಗೆ ಗೃಹ ಪ್ರವೇಶಕ್ಕೆ ಅಂತ ಹೋದವರು ಇವಾಗ ಬಂದಿದ್ದಾರೆ. ನಮ್ಮ ಹೋಮ್ ಮಿನಿಸ್ಟ್ರು, ನಮ್ಮ ಮನೆ ಹೋಮ್ ಮಿನಿಸ್ಟ್ರು ಇವಾಗ ಬಂದಿದ್ದಾರೆ, ಬೆಳಗ್ಗೆ ಹೋದವರು. ಏನು ತಿಂದಮ್ಮ ಮಧ್ಯಾಹ್ನ? ಅಲ್ಲಿ ಗುರುಪ್ರವೇಶದಾಗ ಒಳ್ಳೊಳ್ಳೆ ಊಟ. ಆಮೇಲೆ ಚಂದ್ರ ಅವ್ರ ಮನೆಗೆ ಬಂದ್ರಿ. ಗೃಹಪ್ರವೇಶದಾಗ ಒಳ್ಳೊಳ್ಳೆ ಊಟ ಐಟಮ್ಗಳು ತುಂಬ ಆಗೋಯ್ತು. ಜಾಸ್ತಿ ತರ್ತಾರ, ಚೆನ್ನಾಗಿತ್ತು ಎಲ್ಲ ಊಟ. ಆಮೇಲೆ ಚಂದ್ರ ಅವ್ರ ಮನೆಗೆ ಬಂದ್ರಿ. ಅಲ್ಲಿ ಇವತ್ತು ನಾನ್ ವೆಜ್ಜು. ಅಲ್ಲೂ ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದೀರಾ? ಮತ್ತೆ ಬ್ಯಾಟಿಂಗ್ ಜೋರೇ ಆಗೋಯ್ತು, ತುಂಬ ಜೋರಾಗೋಯ್ತು ಬ್ಯಾಟಿಂಗು. ಹೊಟ್ಟೆ ಲೋಡ್ ಆಗೋಯ್ತು. ನೈಟ್ಗೆ ಏನು ಅಡುಗೆ ಮಾಡೋದಿಲ್ಲ. ನನಗೆ ಊಟ ಮತ್ತೆ ಅಲ್ಲಿಂದ ನೆತ್ಕೊಂಡ್ ಬಂದೈತೆ. ಅಲ್ಲಿಂದಾನೆ ಎತ್ಕೊಂಡ್ಬಿಟ್ರೆ ನೀನ್ ತಿಂದ ಹೊಟ್ಟೆ ತುಂಬಾ? ನನ್ಗೇನ್ ತಂದಿದ್ದೆ ಇವಾಗ? ಎಲ್ಲ ತಿಂದ್ಬಿಟ್ಟು ಆಂಟಿನೇ ನಿಂಕ ಮುದ್ದೆ, ಅನ್ನ, ಮೊಟ್ಟೆ ಕೋಳಿ ಸಾಂಬಾರು ಎಲ್ಲ ಹಾಕಿ ಕೊಟ್ಟವ್ರಿ. ಹೌದಾ? ನೀನು ಬ್ಯಾಟಿಂಗ್ ಮಾಡೋದು. ನಾನು ಇವಾಗ ಬ್ಯಾಟಿಂಗ್ ಮಾಡಬೇಕು. ನೀನು ಬ್ಯಾಟಿಂಗ್ ಮಾಡೋದು. ಸರಿ, ಬಾಯ್. ಬಾಯ್. ಜುಮ್ಕೋಗ್ಬಿಟ್ಟಿದ್ದ? ಜುಮ್ಕೋಗಿ ಇವಾಗ ಬಂದಮ್ಮ. ಏನು ಬೆಳಗ್ಗೆಯಿಂದ ಮನೆಗೆ ಮಲ್ಕೊಂಡಿದ್ದು ಸಾಕಾಯ್ತು. ಆಂಟಿ ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ಅಲ್ಲೇ ತಿಂದು ಮತ್ತು ನನಗೂ ಪಾರ್ಸಲ್ ತಂದಿದ್ದಾರೆ ಅಮ್ಮ. ಆಂಟಿ ಥ್ಯಾಂಕ್ ಯು ಸೋ ಮಚ್ಚು, ನನಗೂ ಕಟ್ ಕಳಿಸಿರೋದಕ್ಕೆ.